ಕೃಷ್ಣ. ನಮ್ಮ ದಾವಣಗೆರೆ ಬ್ರೈಟ್ ಚಾನಲ್ ವೀಕ್ಷಕರಿಗೆಲ್ಲ ವೈಕುಂಠ ಏಕಾದಶಿಯ ಹಾರ್ದಿಕ ಶುಭಾಶಯಗಳು. ಇಸ್ಕಾನ್ ದಾವಣಗೆರೆ ವತಿಯಿಂದ ನಾವು ಇವತ್ತು ಇಲ್ಲಿ ವೈಕುಂಠ ಏಕಾದಶಿಯ ನಿಮಿತ್ತ ವಿಶೇಷವಾಗಿ ಭಗವದ್ಗೀತೆ ಭಾಗವತ ಗ್ರಂಥಗಳ ಪ್ರಚಾರವನ್ನು ಮಾಡ್ತಾ ಇದ್ವಿ. ವೈಕುಂಠ ಏಕಾದಶಿ ಅಂದರೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳುವ ಹಾಗೆ ಮಾಸಾನ ಮಾರ್ಗಶೀರ್ಷೋಸ್ಮಿ. ಈ ಮಾರ್ಗಶೀರ್ಷ ಮಾಸ ಏನಿದೆಯಲ್ಲ, ಆ ಮಾಸ ನಾನು, ಮಾಸಗಳಲ್ಲಿ ಮಾರ್ಗಶೀರ್ಷ ಮಾಸ ನಾನು ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಅದಕ್ಕೆ ಈ ಮಾರ್ಗಶೀರ್ಷ ಮಾಸದಲ್ಲಿ ಬಾಲಾಜಿ ವೆಂಕಟೇಶ್ವರ ದೇವ್ರದ್ದು ವಿಶೇಷ ಪೂಜೆ ಆಗುತ್ತೆ. ಧನುರ್ಮಾಸ ಅಂತಲೂ ಕೂಡ ಅವರು ಪೂಜೆ ಮಾಡ್ತಾರೆ. ಅಲ್ಲಿ ವಿಶೇಷವಾಗಿ ಈ ಧನುರ್ಮಾಸದಲ್ಲಿ ಬರುವಂಥ ಈ ಏಕಾದಶಿನ ವೈಕುಂಠ ಏಕಾದಶಿ ಅಂತ ಹೇಳಾಗುತ್ತೆ. ಇವತ್ತು ಈ ವೈಕುಂಠ ದ್ವಾರ ಅಂದರೆ ನೋಡಿ, ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಮುಂದುವರಿಬೇಕಾದ್ರೆ ನಾವು ಉತ್ತರಾಭಿಮುಖವಾಗಬೇಕಂತ ಹೇಳೋದು. ಅದಕ್ಕೆ ಉತ್ತರ ದ್ವಾರದಿಂದ ಯಾರು ಇವತ್ತು ಪ್ರವೇಶ ಮಾಡಿ ಭಗವಂತನ ದರ್ಶನ ಮಾಡ್ತಾರೆ ಅವ್ರಿಗೆ ವೈಕುಂಠ ದ್ವಾರ ತೆರೆಯುತ್ತೆ ಅಂತ ಹೇಳಲಾಗಿದೆ. ಅದಕ್ಕೆ ವಿಶೇಷ ಇಷ್ಟೊಂದು ಸಂಭ್ರಮ ಸಡಗರದಿಂದ ಎಲ್ಲ ನಮ್ಮ ಸನಾತನ ಬಂಧುಗಳು ಇವತ್ತು ಬಂದು ಇಲ್ಲಿ ದೇವಸ್ಥಾನದಲ್ಲಿ ದರ್ಶನ ಮಾಡ್ತಾ ಇದ್ದಾರೆ. ಅವರೆಲ್ಲ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ ಹಾಗೆ ಭಗವದ್ಗೀತೆಯ ಒಂದು ಉಪದೇಶಗಳನ್ನು ಕೂಡ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮನುಷ್ಯ ಜೀವನವನ್ನು ಪರಿಪೂರ್ಣ ಮಾಡಿಕೊಳ್ಬೇಕಂತೇಳಿ ಅವರಲ್ಲಿ ನಮ್ಮ ವಿನಂತಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಮಂತ್ರ ಏನಿದೆ ಕಲಿ ಸಂತರಣ ಉಪನಿಷದಲ್ಲಿ ಹೇಳಾಗಿದೆ. ಕಲಿಯುಗದ ಜನರಿಗೆ ಯಾವ ರೀತಿ ಮುಕ್ತಿ ದೊರೆಯೋದು, ಕಲಿಯುಗ ಯಾಕಂದರೆ ಇದು ದೋಷಗಳ ಯುಗ, ಅದು ಯಾವ ರೀತಿ ಮುಕ್ತಿ ದೊರೆಯೋದು ಅಂತ ಕೇಳಿದಾಗ ಸ್ವತಃ ಬ್ರಹ್ಮದೇವರು ನಾರದರಿಗೆ ಉಪದೇಶ ಮಾಡಿರುವಂಥ ಮಂತ್ರ ಇದು. ಈ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಇತಿ ಷೋಡಶಾಕ್ಷರ ನಾಂ ಕಲಿ ಕಲ್ಮಶ ನಾಶನಂ ನಾತಃ ಪರತ್ರೋಪಾಯ ಸರ್ವವಿದ್ಯೇಷು ದೃಶ್ಯತೆ ಅಂತ ಹೇಳಿದೆ. ಅಂದರೆ ಎಲ್ಲ ವೇದಗಳಲ್ಲಿ ನಾವು ಹುಡುಕಾಡಲಾಗಿ ಇದಕ್ಕಿಂತ ಅತ್ಯುತ್ತಮವಾದ ಬೇರೆ ಉಪಾಯ ಯಾವುದೂ ಇಲ್ಲ. ಭಗವಂತನ ನಾಮಸ್ಮರಣೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ನಾಮಸ್ಮರಣೆಯನ್ನು ಮಾಡಿ ಎಲ್ಲರೂ ತಮ್ಮ ಜೀವನವನ್ನು ಪುನೀತ ಮಾಡಿಕೊಳ್ಬೇಕು. ಇಲ್ಲೇ MCC A ಬ್ಲಾಕಲ್ಲಿ ರೆಡ್ಡಿ ಬಿಲ್ಡಿಂಗ್ ಹತ್ರ ನಮ್ಮ ಇಸ್ಕಾನ್ ದೇವಸ್ಥಾನ ಇದೆ. ಅಲ್ಲಿ ಪ್ರತಿನಿತ್ಯ ಬೆಳಗ್ಗೆ 5 ಗಂಟೆಗೆ ಮಂಗಳಾರತಿ ಆಗುತ್ತೆ, 7 ಗಂಟೆಗೆ ಶೃಂಗಾರ ದರ್ಶನ, ಭಗವಂತನ ಒಂದು ಕತೆ ಎಲ್ಲ ಇರುತ್ತೆ. ಪ್ರತಿ ಶನಿವಾರ ಸಾಯಂಕಾಲ 6 ಗಂಟೆಗೆ ಸತ್ಸಂಗ, ಮಹಾಪ್ರಸಾದ ವಿನಿಯೋಗ ಇರುತ್ತೆ. ಅದರದ್ದು ಎಲ್ಲ ಲಾಭವನ್ನು ತೆಗೆದುಕೊಳ್ಬೇಕು ಮತ್ತು ಭಗವದ್ಗೀತೆ ಗ್ರಂಥವನ್ನು ಓದಿ ತಮ್ಮ ಜೀವನವನ್ನು ಪರಿಪೂರ್ಣ ಮಾಡಿಕೊಳ್ಬೇಕಂತ ತಮ್ಮೆಲ್ಲರೂ ನಮ್ಮ ವಿನಂತಿ. ಹರೇ ಕೃಷ್ಣ. ತುಂಬ ಧನ್ಯವಾದ. ಇವತ್ತು ವಿಶೇಷವಾದ ದಿನ ವೈಕುಂಠ ಏಕಾದಶಿ ಅಂತ. ಶ್ರೀಮನ್ನಾರಾಯಣ ಇವತ್ತು ಯೋಗ ನಿದ್ರೆಯಿಂದ ಎದ್ದು ಇವತ್ತು ದೇವತೆಗಳಿಗೆ ದರ್ಶನ ಕೊಡ್ತಕ್ಕಂಥ ದಿನ. ಆದ್ದರಿಂದ ಉತ್ತರ ಬಾಗಿಲ ತೆಗೆದಿರುತ್ತಂತ ಹೇಳಿ ಒಂದು ಪ್ರತೀತಿ ಇದೆ. ವಿಶೇಷವಾಗಿ ಹಿಂದೂಗಳಿಗೆ ಇದೊಂದು ವಿಶೇಷವಾಗಿ ಪವಿತ್ರವಾದ ಹಬ್ಬ. ಆದ್ದರಿಂದ ಇವತ್ತು ಈ ದಾವಣಗೆರೆಯ ಇಲ್ಲಿರ್ತಕ್ಕಂಥ MCC B ಬ್ಲಾಕ್ನಲ್ಲಿ ಇರ್ತಕ್ಕಂಥ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಎಲ್ಲ ಒಂದು ಸೇವೆ ಕಾರ್ಯಗಳಿಂದ ಜನಗಳು ಪುನೀತರಾಗ್ತಾ ಇದ್ದಾರೆ. ಸಾವಿರಾರು ಜನ ಭಕ್ತರು ದೇವರ ದರ್ಶನ ಮಾಡಿ ಪುನೀತರಾಗಿ ಹೋಗ್ತಾ ಇದ್ದಾರೆ. ಆದ್ದರಿಂದ ಇವತ್ತೊಂದು ದಿನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಒಂದು ದೇವಸ್ಥಾನ ಕೃಷ್ಣಶಿಲೆಯಿಂದ ಮಾಡಿರ್ತಕ್ಕಂಥದ್ದು. 30 ವರ್ಷದ ಹಿಂದಿನ ದೇವಸ್ಥಾನ ಆಗಿದೆ. ಆದ್ದರಿಂದ ಈ ಒಂದು ದೇವಸ್ಥಾನದಲ್ಲಿ ವಿಶೇಷವಾಗಿ ಅನೇಕ ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ಅದರಿಂದ ಇವತ್ತು ವೈಕುಂಠ ಏಕಾದಶಿ ವಿಶೇಷವಾದ ದಿವಸ ನಾವು ಬೆಳಗ್ಗೆ 4 ಗಂಟೆಗೆ ಬಂದು ತಿರುಪ ಹೇಳಿ ವಿಷ್ಣು ಸಹಸ್ರನಾಮ ಮಾಡಿದ್ವಿ. ರಾಮಮೋಹನ್ ಸರ್ ಎಲ್ಲ ಮೆಂಬರ್ಸ್ಗೆ ಅವಕಾಶ ಕೊಟ್ಟಿದ್ದರು. ತೀರ್ಥ ಪ್ರಸಾದ ವಿನಿಯೋಗ ಮಾಡಿಸಿದರು. ಪ್ರಪೂರ್ಣ ಗೋವಿಂದ ಉತ್ಸವೋತ್ಸುಕ ಗೋವಿಂದ.